ಅವರನ್ನ ಹತ್ಯೆ ಮಾಡೋದಕ್ಕೆ ಹಾಗೆಯೇ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಹತ್ಯೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ ಅಂತ ಹೇಳಲಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ಈ ವರುಣ್ ಗೆ ಇರಿದಂತಹ ಒಂದು ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಅಂತ ಹೇಳಿಕೊಳ್ಳಲಾದ ಕೆಲವರನ್ನ ವಿಚಾರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಮಾಹಿತಿ ಹೊರಬಿದ್ದಿದೆ ಅಂತ ಹೇಳಲಾಗಿದೆ. ಪೊಲೀಸ್ ಕಮಿಷನರ್ ಭಾಸ್ಕರ್ ಅವರು ಮಾತನಾಡಿದ್ದಾರೆ. ಈ ಬಗ್ಗೆ ಏನ್ ಮಾತನಾಡಿದ್ದಾರೆ ನೋಡೋಣ. ಒಂದು ಗಲಭೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ಲಾನ್ ಮಾಡ್ತಾರೆ. ಅವರು ಬೆಳಗ್ಗೆ 5:15 ಸೇರ್ತಾರೆ, ಮತ್ತೆ ತದನಂತರ 8:15 ಸೇರ್ತಾರೆ. ಈ ಸಿಎಎ ಕಾರ್ಯಕ್ರಮ ನಡೀತಾ ಇರುವಾಗ ಸಿಎಎ ಪರವಾಗಿ ಮಾತನಾಡ್ತಾ ಇರೋ ಕೆಲವು ಹಿರಿಯ ಮುಖಂಡರು ಭಾಷಣದಲ್ಲಿ ಮಾತನಾಡಿರ್ತಾರೆ. ಇವರು ಯೋಜನೆ ಏನಂದ್ರೆ ಈ ಹಿರಿಯ ಮುಖಂಡರ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಕೊಲೆ ಮಾಡಬೇಕು ಅಂತ. ಆದ್ರೆ 18ನೇ ತಾರೀಕಿಂದಲೇ 144 ಇರೋದ್ರಿಂದ ಮೇಲಿನ ಮೇಲೆ ಅಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅಲ್ಲಿ ನಮ್ಮ ಸ್ಥಳೀಯ ಪೊಲೀಸರು, KSRP, CAR ಇತ್ಯಾದಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇರೋದ್ರಿಂದ ಇವರು ಏನು ಯೋಜನೆ ಮಾಡ್ತಾರೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋದೇನೆಂದ್ರೆ ಇವರೊಂದು 7-8 ಕಲ್ಲು ಎಸಿತಾರೆ ಗುಂಪು ಮೇಲೆ. ಆ ಗುಂಪು ಮೇಲೆ ಕಲ್ಲು ಎಸೆದಿರೋ ತಕ್ಷಣ ಇವ್ರದ್ದು ಯೋಜನೆ ಏನಿರುತ್ತೆ, ಕಲ್ಲು ಎಸೆದ ತಕ್ಷಣ ಸ್ಟೋನ್ ಪೆಲ್ಟಿಂಗ್ ಆಗಿದೆ ನಮ್ಮ ಮೇಲೆ ಅಂದ ತಕ್ಷಣ ಜನ ಚೆಲ್ಲಾಪೆಲ್ಲಿ ಆದ ಕೂಡಲೇ ಆ ಲೀಡರ್ಗಳು ಒಂಟಿಯಾಗಿ ನಿಂತ್ಕೊಳ್ತಾರೆ. ಆ ಲೀಡರ್ಗಳ ಮೇಲೆ ಆ ಮರಣಾಂತಕ ಅಸ್ತ್ರಗಳಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಕೊಲೆ ಮಾಡಬೇಕು ಅಂತ ಅವ್ರಿಗೆ ಯೋಜನೆ ಇರುತ್ತೆ. ಅವ್ರಿಗೆ ಮಾಡಿಬಿಟ್ಟು ಅಲ್ಲಿಂದ ಅವರು ಒಳ್ಳೆ 3 ಮೋಟರ್ಸೈಕಲ್ ಇಟ್ಕೊಂಡಿರ್ತಾರೆ, ಅಲ್ಲಿಂದ ಫರಾರ್ ಆಗ್ಬೇಕು ಅಂತ ಏನಾದರೂ. ರೈಟ್. ಪೊಲೀಸ್ ಕಮಿಷನರ್ ಭಾಸ್ಕರ್ ಅವರು ಮಾತನಾಡ್ತಾ ಇದ್ರು. ಯಾವ ರೀತಿನಲ್ಲಿ ಸ್ಕೆಚ್ ಹಾಕೊಂಡಿದ್ರು ಈ ಆರೋಪಿಗಳು ಅನ್ನೋದರ ಡೀಟೇಲ್ಸ್ನ ಅವರು ಕೊಡ್ತಾ ಇದ್ರು. ಬೆಳಗ್ಗೆ ಒಂದ್ಸರಿ 5:15 ಸೇರಿ ಅವ್ರು ಮೀಟಿಂಗ್ ಮಾಡ್ತಾರೆ, ಆಮೇಲೆ 8:15 ಸೇರಿ ಮೀಟಿಂಗ್ ಮಾಡ್ತಾರೆ. ಆನಂತರ ಜನಗಳ ಮೇಲೆ CAA ಪರವಾಗಿ ಜಾಥಾ ಮಾಡ್ತಾ ಇದ್ದಂತಹ ಜನಗಳ ಮೇಲೆ ಕಲ್ಲೆಸೆದು ಜನಗಳು ಚಲ್ಲಾಪಿಲ್ಲಿ ಆದಾಗ ಪ್ರಮುಖ ಮುಖಂಡರುಗಳನ್ನ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಮಾಡಿದ್ರು ಅನ್ನೋದನ್ನ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಅಂತ ಕಮಿಷನರ್ ಭಾಸ್ಕರ್ ರಾವ್ ಹೇಳಿದ್ದಾರೆ.